ಇನ್ನು ಕಲಬುರಗಿಯಲ್ಲಿ ಗುತ್ತಿಗೆದಾರ ಸಚಿನ್ ಪಂಚಾಳ್ ಆತ್ಮಹತ್ಯೆ ಮಾಡಿಕೊಂಡು 10 ದಿನ ಆಯಿತು. ನಾವು BJP ನಾಯಕರ ಹೋರಾಟದ ಬಗ್ಗೆ ಹೇಳ್ತಾ ಇದ್ವಿ, ಚಪ್ಪೆ ಸೋಡ ಅಂತ. ಆಮೇಲೆ ಅಬ್ಬರಿಸೋಕೆ ಶುರು ಮಾಡಿದರು. ಹಾಗಂತ ಪ್ರಿಯಾಂಕ್ ಖರ್ಗೆ ವಿರುದ್ಧ ಅಬ್ಬರಿಸಿ ಮತ್ತೊಂದು ಅಂತಲ್ಲ ನಮ್ಮ ಉದ್ದೇಶ. ಸಚಿನ್ ಪಂಚಾಳ್ ಅನ್ನುವಂಥ ಒಬ್ಬ ಗುತ್ತಿಗೆದಾರ 25ನೇ ತಾರೀಕು ಒಂದು ಡೆತ್ ನೋಟ್ ಬರೆದಿಟ್ಟು ಫೇಸ್ಬುಕ್ಕಲ್ಲಿ ಅಪ್ಲೋಡ್ ಮಾಡಿ 26ನೇ ತಾರೀಕು ರೈಲಿಗೆ ತಲೆ ಕೊಟ್ಟು ಆತ್ಮಹತ್ಯೆ ಮಾಡ್ಕೋತಾನೆ. ಪೊಲೀಸ್ ಸ್ಟೇಷನ್ನಲ್ಲಿ ಅಲೆಯುತ್ತಾರೆ. 20 ಗಂಟೆ ಪೊಲೀಸರು ಮಾನ ಮರ್ಯಾದೆ ನಾಚಿಕೆ ಇಲ್ಲದೆ ಆತನನ್ನು ಅಲೆದಾಡಿಸ್ತಾರೆ. ಇದೇ ವ್ಯಕ್ತಿ ಯಾವುದೋ MP ದೋ MLAದೋ ಮಂತ್ರಿದೋ ಮಕ್ಕಳಾಗಿದ್ದಿದ್ರೆ ಬೂಟ್ ನೆಕ್ತಾ ಇರಲಿಲ್ವಾ ಅವ್ರದ್ದು? ಅಯ್ಯಯ್ಯೋ ಏನಾಯಿತು ಅಂತೇಳಿ. ಬಟ್ ಸಚಿನ್ ಪಂಚಾಳ್ ಯಾಕೆ? ಅವನು ಮನುಷ್ಯ ಅಲ್ವಾ? ಅವನು ತೆರಿಗೆ ಕಟ್ಟಲ್ವಾ? ಅವನು ಓಟ್ ಹಾಕಲ್ವಾ? ಅವನು ಮಂತ್ರಿ ಮಗನೇ ಆಗಬೇಕಾಗಿತ್ತಾ? ಪೊಲೀಸರಿಗೆ ಕೇಳೋ ಪ್ರಶ್ನೆ ಹೌದು ತಾನೆ? ನೀವು ಆ ಕ್ಷಣ ಅದರ ಬಗ್ಗೆ ಆತ ಆತ್ಮಹತ್ಯೆ ಮಾಡ್ತೀನಿ ಅಂತ ಅಪ್ಲೋಡ್ ಮಾಡಿದಾಗ, ಡೆತ್ ನೋಟ್ ಬರೆದಾಗ ನೀವು ಅಲರ್ಟ್ ಆಗಿದ್ದಿದ್ರೆ ಆತ ಬದುಕುಳಿತಾ ಇದ್ದ. ಇವತ್ತು BJP ವಕ್ತಾರೊಬ್ಬರು ಹೇಳ್ತಾ ಇದ್ರು, ಯಾವುದೋ ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೋ ಒಬ್ಬ ನಾಯಕರನ್ನ ಟೀಕಿಸಿ ಬರೆದ ತಕ್ಷಣ ಆತನ ಮೇಲೆ FIR ಹಾಕ್ತೀರಿ. ನಿಮಗಿದು ಗೊತ್ತಾಗಿಲ್ವ ಒಬ್ಬ ಸಾಯ್ತಾ ಇದ್ದಾನೆ ಅಂಥೇಳಿ? ನಂತರ ಅವರ ಫ್ಯಾಮಿಲಿಯವರು ಬಂದಾಗ 20 ಗಂಟೆ ತಿರುಗಿಸ್ತಾ. 20 ಗಂಟೆ ಅಂದರೆ ಏನ್ರಿ? ಒಂದು ದಿನ. ಯಾವುದೋ ಸಿದ್ದರಾಮಯ್ಯನವರ ಫ್ಯಾಮಿಲಿ, ಯಾವುದೋ ಕುಮಾರಸ್ವಾಮಿ ಫ್ಯಾಮಿಲಿ, ಯಾವುದೋ ಯಡಿಯೂರಪ್ಪ ಫ್ಯಾಮಿಲಿ, ಇವರ ಫ್ಯಾಮಿಲಿ ಏನಾದರೂ ಪೊಲೀಸ್ ಕಂಪ್ಲೇಂಟ್ ಕೊಡೋಕೆ ಹೋದಾಗ ನೀವು 5 ನಿಮಿಷ ಲೇಟ್ ಮಾಡಿದ್ದಿದ್ರೆ ಆ ಪೊಲೀಸಲ್ಲಿ ಉಳಿತಾ ಇದ್ನಾ? ಈಗ ಹೆಂಗೆ ಉಳ್ದ? 8 ಜನರ ಹೆಸರು ಬರೀತಾನೆ. ಇಲ್ಲಿ ತನಕ ಅವರು ಯಾರು? ಅವರೊಂದು ಫೋಟೋ ನಿಮ್ಮ ಬಳಿ ಇಲ್ಲ. ಆ ಫೋಟೋಗಳು ಬೇಕಿದ್ರೆ ರಿಪಬ್ಲಿಕ್ ಕನ್ನಡದ ಬಳಿ ಇದೆ. ಇವತ್ತು ಪ್ರೊಟೆಸ್ಟ್ ಮಾಡ್ತಾ ಇದ್ದೀರಿ BJP ಅವರು. ನೀವು ಮನೆ ಒಂದು 3 ಬಾಗಿಲಾಗಿದೆ. ನಿಮಗೂ ಆ ಸಚಿನ್ ಪಂಚಾಳ್ಗೆ ನ್ಯಾಯ ದೊರಕಿಸಬೇಕು ಅಂತಿಲ್ಲ. ನಿಮಗಿರೋದು ಪ್ರಿಯಾಂಕ್ ಖರ್ಗೆಯನ್ನು ಕೆಳಗಿಳಿಸಿದ್ರೆ ಸಾಕು. ಆದರೆ ರಿಪಬ್ಲಿಕ್ ಕನ್ನಡ ಧ್ವನಿ ಎತ್ತುತ್ತಾ ಇರೋದು ಸಚಿನ್ ಪಂಚಾಳ್ಗೆ ನ್ಯಾಯ ಕೊಡಬೇಕು. ಇವತ್ತು ಹೋರಾಟ ಹೇಗಿತ್ತು? ಪ್ರಿಯಾಂಕ್ ಖರ್ಗೆ ಮನೆ ಮುಂದೆ ಎಳ್ನೀರೆಲ್ಲ ಇಟ್ಟಿದ್ರಂತೆ, ಬನ್ನಿ ಅಂದರೆ ಗೆಟ್ ವೆಲ್ ಸೂನ್ ಥರ ಗಾಂಧಿಗಿರಿ. ಒಂದು ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಪ್ರಿಯಾಂಕ್ ಖರ್ಗೆ ವಿರುದ್ಧ BJP ಹೋರಾಟ. ಖಾಕಿ ಪಡೆ ಕೇಸರಿ ಪಡೆಗಳ ತಳ್ಳಾಟ ನೂಕಾಟ. ಬೀದರ್ ಸಚಿನ್ ಪಂಚಾಳ್ ಆತ್ಮಹತ್ಯೆ ಪ್ರಕರಣ ಸಚಿವ ಪ್ರಿಯಾಂಕ್ ಖರ್ಗೆಗೆ ತಲೆನೋವಾಗಿ ಪರಿಣಮಿಸಿದೆ. ಆರೋಪಿ ರಾಜು ಕಪ್ನೂರ್ ಕಾಣದಂತೆ ಮಾಯವಾಗಿದ್ದಾರೆ. ಇದರ ಮಧ್ಯೆ ಕೇಸರಿ ಸೇನೆ ಖರ್ಗೆ ಕೋಟೆ ಮೇಲೆ ದಂಡೆತ್ತಿ ಬಂದಿದೆ. ಡೆತ್ ನೋಟ್ನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಆಪ್ತನ ಹೆಸರು ಬರೆದಿದ್ದೇ BJPಗೆ ಬ್ರಹ್ಮಾಸ್ತ್ರ ಸಿಕ್ಕಂತಾಗಿದೆ. ಕಲಬುರಗಿಯ ಜಗತ್ ವೃತ್ತದಿಂದ ಆರ್ ಅಶೋಕ್, ಛಲವಾದಿ ನಾರಾಯಣಸ್ವಾಮಿ, CT ರವಿ ಸೇರಿ ಹಲವರು ಭಾಗಿಯಾಗಿದ್ದರು. ರಸ್ತೆಯುದ್ದಕ್ಕೂ ಪ್ರಿಯಾಂಕ್ ಖರ್ಗೆ ವಿರುದ್ಧ ಘೋಷಣೆ ಕೂಗಿದರು. ನಿನ್ನೆ ನಾಗೇಂದ್ರ, ಇಂದು ಸಿದ್ದು, ನಾಳೆ ಖರ್ಗೆ. ಅವರ ಕಾಂಗ್ರೆಸ್ಸಿನ ಒಬ್ಬ ನಾಯಕ ಹೇಳಿದ್ದಾನೆ ನೆನ್ನೆ. ಏನು ಹೇಳಿದ್ದಾನೆ ಅಂದರೆ, BJಪಿಯವರು ಸಣ್ಣ ಪುಟ್ಟದ್ದು ಬಿಡಲ್ಲ, ದಿನ ಬೆಳಗ್ಗೆ ಎದ್ದರೆ ಪ್ರತಿಭಟನೆ ಮಾಡ್ತಾರೆ, ಇವ್ರಿಗೇನು ಹುಚ್ಚಿಡ್ದಿದೆಯಾ ಅಂತ ಹೇಳಿದ್ದಾರೆ. ನಾವು ಸಣ್ಣದಲ್ಲ, ಸಾಸಿವೆ ಕಾಳು ಕದ್ರೂ ಕಾಂಗ್ರೆಸ್ ಅವರು ಬಿಡಲ್ಲ ನಾವು. ಈಗಾಗಲೇ ಒಬ್ಬ ಮಂತ್ರಿ ರಾಜೀನಾಮೆ ಕೊಟ್ಟಿದ್ದಾರೆ ವಾಲ್ಮೀಕಿ ನಿಗಮದಲ್ಲಿ. ಈಗ ಮುಖ್ಯಮಂತ್ರಿಗಳ ತಲೆದಂಡ ಕಾದು ನಿಂತಿದೆ. ಈಗ ಅವ್ರಿಗೂ ನೋಟಿಸ್ಗಳು ಹೋಗ್ತಾ ಇದೆ. ರಾಜ್ಯದಲ್ಲಿ ಸುಪಾರಿ ಸೂಸೈಡ್ ಸರ್ಕಾರ ಇದೆ. ಇವತ್ತು ಸಚಿನ್ ಪಂಚಾಳ್ ಆತ್ಮಹತ್ಯೆ ಆಗಿದೆ. ಡೆತ್ ನೋಟ್ನಲ್ಲಿ ಸುಪಾರಿ ಉಲ್ಲೇಖನೂ ಇದೆ. ಸುಪಾರಿ ಕೊಟ್ಟವರು ಯಾರು ಅನ್ನೋದು ಹೊರಗೆ ಬರಬೇಕೋ ಬೇಡವೋ? ಸ್ವಾಮೀಜಿಯವರ ಹತ್ಯೆಗೆ, ಸಿದ್ಧಲಿಂಗ ಸ್ವಾಮೀಜಿಯವರ ಹತ್ಯೆಗೆ ಸುಪಾರಿ ಕೊಡ್ತಾರೆ, ಬಸವರಾಜ ಮತ್ತಿಮೂಡು ಹತ್ಯೆಗೆ ಸುಪಾರಿ ಕೊಡ್ತಾರೆ, ಚಂದು ಪಾಟೀಲ್ ಹತ್ಯೆಗೆ ಸುಪಾರಿ ಕೊಡ್ತಾರೆ, ಮಣಿಕಂಠ ರಾಠೋಡ್ ಹತ್ಯೆಗೆ ಸುಪಾರಿ ಕೊಡ್ತಾರೆ. ಅಂದರೆ ಸುಪಾರಿ ಕೊಟ್ಟವ್ರು ಯಾರು? ತನಿಖೆ ಆಗಬೇಕೋ ಬೇಡವಾ? ಪ್ರತಿಭಟಿಸಲು ಬಂದವರಿಗೆ ಪ್ರಿಯಾಂಕ್ ಆತಿಥ್ಯ. ಪ್ರಿಯಾಂಕ್ ಖರ್ಗೆ BJP ನಾಯಕರನ್ನ ವ್ಯಂಗ್ಯವಾಗಿ ವೆಲ್ಕಮ್ ಮಾಡಿದರು. ನುಡಿದಂತೆ ಎಳನೀರು, ಟೀ, ಮಜ್ಜಿಗೆ ಜೊತೆ ಬರಮಾಡಿಕೊಂಡರು.
ಪೊಲೀಸ್ ಸರ್ಪಗಾವಲನ್ನು ಭೇದಿಸಿ ಬಿಜೆಪಿ ನಾಯಕರು ಖರ್ಗೆ ಮನೆಗೆ ಮುತ್ತಿಗೆ ಹಾಕುವುದಕ್ಕೆ ಯತ್ನಿಸಿದರು. ಖರ್ಗೆ ನಿವಾಸದ ಮಾರ್ಗ ಮಧ್ಯೆ ಐವಾನ್ ಶಾಹಿ ರಸ್ತೆಯಲ್ಲೇ ಕೇಸರಿ ಟೀಮನ್ನ ಪೊಲೀಸರು ವಶಕ್ಕೆ ಪಡೆದರು. ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಇನ್ನು ಕಲಬುರಗಿಯಲ್ಲಿ ಗುತ್ತಿಗೆದಾರ ಸಚಿನ್ ಪಂಚಾಳ್ ಆತ್ಮಹತ್ಯೆ ಮಾಡಿಕೊಂಡು 10 ದಿನ ಆಯಿತು. ನಾವು ಬಿ ಜೆ ಪಿ ನಾಯಕರ ಹೋರಾಟದ ಬಗ್ಗೆ ಹೇಳ್ತಾ ಇದ್ವಿ, ಚಪ್ಪೆ ಸೋಡ ಅಂತ. ಆಮೇಲೆ ಅಬ್ಬರಿಸೋಕೆ ಶುರು ಮಾಡಿದರು. ಹಾಗಂತ ಪ್ರಿಯಾಂಕ್ ಖರ್ಗೆ ವಿರುದ್ಧ ಅಬ್ಬರಿಸಿ ಮತ್ತೊಂದು ಅಂತಲ್ಲ ನಮ್ಮ ಉದ್ದೇಶ. ಸಚಿನ್ ಪಂಚಾಳ್ ಅನ್ನುವಂಥ ಒಬ್ಬ ಗುತ್ತಿಗೆದಾರ 25ನೇ ತಾರೀಕು ಒಂದು ಡೆತ್ ನೋಟ್ ಬರೆದಿಟ್ಟು ಫೇಸ್ಬುಕ್ಕಲ್ಲಿ ಅಪ್ಲೋಡ್ ಮಾಡಿ 26ನೇ ತಾರೀಕು ರೈಲಿಗೆ ತಲೆ ಕೊಟ್ಟು ಆತ್ಮಹತ್ಯೆ ಮಾಡ್ಕೋತಾನೆ. ಪೊಲೀಸ್ ಸ್ಟೇಷನ್ನಲ್ಲಿ ಅಲೆಯುತ್ತಾರೆ. 20 ಗಂಟೆ ಪೊಲೀಸರು ಮಾನ ಮರ್ಯಾದೆ ನಾಚಿಕೆ ಇಲ್ಲದೆ ಆತನನ್ನು ಅಲೆದಾಡಿಸ್ತಾರೆ. ಇದೇ ವ್ಯಕ್ತಿ ಯಾವುದೋ MP-ದೋ MLAದೋ ಮಂತ್ರಿದೋ ಮಕ್ಕಳಾಗಿದ್ದಿದ್ರೆ ಬೂಟ್ ನೆಕ್ತಾ ಇರಲಿಲ್ವಾ ಅವ್ರದ್ದು? ಅಯ್ಯಯ್ಯೋ ಏನಾಯಿತು ಅಂತೇಳಿ. ಬಟ್ ಸಚಿನ್ ಪಂಚಾಳ್ ಯಾಕೆ? ಅವನು ಮನುಷ್ಯ ಅಲ್ವಾ? ಅವನು ತೆರಿಗೆ ಕಟ್ಟಲ್ವಾ? ಅವನು ಓಟ್ ಹಾಕಲ್ವಾ? ಅವನು ಮಂತ್ರಿ ಮಗನೇ ಆಗಬೇಕಾಗಿತ್ತಾ? ಪೊಲೀಸರಿಗೆ ಕೇಳೋ ಪ್ರಶ್ನೆ ಹೌದು ತಾನೆ? ನೀವು ಆ ಕ್ಷಣ ಅದರ ಬಗ್ಗೆ ಆತ ಆತ್ಮಹತ್ಯೆ ಮಾಡ್ತೀನಿ ಅಂತ ಅಪ್ಲೋಡ್ ಮಾಡಿದಾಗ, ಡೆತ್ ನೋಟ್ ಬರೆದಾಗ ನೀವು ಅಲರ್ಟ್ ಆಗಿದ್ದಿದ್ರೆ ಆತ ಬದುಕುಳಿತಾ ಇದ್ದ. ಇವತ್ತು BJP ವಕ್ತಾರೊಬ್ಬರು ಹೇಳ್ತಾ ಇದ್ರು, ಯಾವುದೋ ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೋ ಒಬ್ಬ ನಾಯಕರನ್ನ ಟೀಕಿಸಿ ಬರೆದ ತಕ್ಷಣ ಆತನ ಮೇಲೆ FIR ಹಾಕ್ತೀರಿ. ನಿಮಗಿದು ಗೊತ್ತಾಗಿಲ್ವ ಒಬ್ಬ ಸಾಯ್ತಾ ಇದ್ದಾನೆ ಅಂಥೇಳಿ? ನಂತರ ಅವರ ಫ್ಯಾಮಿಲಿಯವರು ಬಂದಾಗ 20 ಗಂಟೆ ತಿರುಗಿಸ್ತಾ. 20 ಗಂಟೆ ಅಂದರೆ ಏನ್ರಿ? ಒಂದು ದಿನ. ಯಾವುದೋ ಸಿದ್ದರಾಮಯ್ಯನವರ ಫ್ಯಾಮಿಲಿ, ಯಾವುದೋ ಕುಮಾರಸ್ವಾಮಿ ಫ್ಯಾಮಿಲಿ, ಯಾವುದೋ ಯಡಿಯೂರಪ್ಪ ಫ್ಯಾಮಿಲಿ, ಇವರ ಫ್ಯಾಮಿಲಿ ಏನಾದರೂ ಪೊಲೀಸ್ ಕಂಪ್ಲೇಂಟ್ ಕೊಡೋಕೆ ಹೋದಾಗ ನೀವು 5 ನಿಮಿಷ ಲೇಟ್ ಮಾಡಿದ್ದಿದ್ರೆ ಆ ಪೊಲೀಸಲ್ಲಿ ಉಳಿತಾ ಇದ್ನಾ? ಈಗ ಹೆಂಗೆ ಉಳ್ದ? 8 ಜನರ ಹೆಸರು ಬರೀತಾನೆ. ಇಲ್ಲಿ ತನಕ ಅವರು ಯಾರು? ಅವರೊಂದು ಫೋಟೋ ನಿಮ್ಮ ಬಳಿ ಇಲ್ಲ. ಆ ಫೋಟೋಗಳು ಬೇಕಿದ್ರೆ ರಿಪಬ್ಲಿಕ್ ಕನ್ನಡದ ಬಳಿ ಇದೆ. ಇವತ್ತು ಪ್ರೊಟೆಸ್ಟ್ ಮಾಡ್ತಾ ಇದ್ದೀರಿ BJP ಅವರು. ನೀವು ಮನೆ ಒಂದು 3 ಬಾಗಿಲಾಗಿದೆ. ನಿಮಗೂ ಆ ಸಚಿನ್ ಪಂಚಾಳ್ಗೆ ನ್ಯಾಯ ದೊರಕಿಸಬೇಕು ಅಂತಿಲ್ಲ. ನಿಮಗಿರೋದು ಪ್ರಿಯಾಂಕ್ ಖರ್ಗೆಯನ್ನು ಕೆಳಗಿಳಿಸಿದ್ರೆ ಸಾಕು. ಆದರೆ ರಿಪಬ್ಲಿಕ್ ಕನ್ನಡ ಧ್ವನಿ ಎತ್ತುತ್ತಾ ಇರೋದು ಸಚಿನ್ ಪಂಚಾಳ್ಗೆ ನ್ಯಾಯ ಕೊಡಬೇಕು. ಇವತ್ತು ಹೋರಾಟ ಹೇಗಿತ್ತು? ಪ್ರಿಯಾಂಕ್ ಖರ್ಗೆ ಮನೆ ಮುಂದೆ ಎಳ್ನೀರೆಲ್ಲ ಇಟ್ಟಿದ್ರಂತೆ, ಬನ್ನಿ ಅಂದರೆ ಗೆಟ್ ವೆಲ್ ಸೂನ್ ಥರ ಗಾಂಧಿಗಿರಿ. ಒಂದು ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಪ್ರಿಯಾಂಕ್ ಖರ್ಗೆ ವಿರುದ್ಧ ಬಿಜೆಪಿ ಹೋರಾಟ. ಖಾಕಿ ಪಡೆ ಕೇಸರಿ ಪಡೆಗಳ ತಳ್ಳಾಟ, ನೂಕಾಟ. ಬೀದರ್ ಸಚಿನ್ ಪಂಚಾಳ್ ಆತ್ಮಹತ್ಯೆ ಪ್ರಕರಣ ಸಚಿವ ಪ್ರಿಯಾಂಕ್ ಖರ್ಗೆಗೆ ತಲೆನೋವಾಗಿ ಪರಿಣಮಿಸಿದೆ. ಆರೋಪಿ ರಾಜು ಕಪ್ನೂರ್ ಕಾಣದಂತೆ ಮಾಯವಾಗಿದ್ದಾರೆ. ಇದರ ಮಧ್ಯೆ ಕೇಸರಿ ಸೇನೆ ಖರ್ಗೆ ಕೋಟೆ ಮೇಲೆ ದಂಡೆತ್ತಿ ಬಂದಿದೆ. ಡೆತ್ ನೋಟ್ನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಆಪ್ತನ ಹೆಸರು ಬರೆದಿದ್ದೇ ಬಿಜೆಪಿಗೆ ಬ್ರಹ್ಮಾಸ್ತ್ರ ಸಿಕ್ಕಂತಾಗಿದೆ. ಕಲಬುರಗಿಯ ಜಗತ್ ವೃತ್ತದಿಂದ ಆರ್ ಅಶೋಕ್, ಛಲವಾದಿ ನಾರಾಯಣಸ್ವಾಮಿ, CT ರವಿ ಸೇರಿ ಹಲವರು ಭಾಗಿಯಾಗಿದ್ದರು. ರಸ್ತೆಯುದ್ದಕ್ಕೂ ಪ್ರಿಯಾಂಕ್ ಖರ್ಗೆ ವಿರುದ್ಧ ಘೋಷಣೆ ಕೂಗಿದರು. ನಿನ್ನೆ ನಾಗೇಂದ್ರ, ಇಂದು ಸಿದ್ದು, ನಾಳೆ ಖರ್ಗೆ. ಅವರ ಕಾಂಗ್ರೆಸ್ಸಿನ ಒಬ್ಬ ನಾಯಕ ಹೇಳಿದ್ದಾನೆ, ನೆನ್ನೆ ಏನು ಹೇಳಿದ್ದಾನೆ ಅಂದರೆ BJP ಅವರು